ಸೂಪರ ನಾಷ್ಟ ನಿಲ್ಸೇವಿ ಗಾಡಿನ. ಯಾವ ಊರ್ಲಿ ಅದ? ಹಗಲು ಬರ್ತೀರಿ ಏನು ಬೆಳಿಗ್ಗೆ ಬರ್ತೀರಿ? ಹಗಲು ಬರೋ ಸೂರ. ಗಾಯ್ಸ್ ನಮ್ದು ಗಾಯ್ಸ್ ನೋಡಿ ಗಾಯ್ಸ್ ಸಿಗಂದೂರ್ನಾಗ ಎಂತ ಮಳೆ ಬರ್ತೈತೆ ಅಂದ್ರೆ ಬರಕಿನ. ಹಾಯ್ ಎಲ್ಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ನಾಗರಾಜ್ ಕನ್ನಡಿಗ. ಜನ್ಮದಲ್ಲೂ ಕನ್ನಡ ಕುಲವಾಗಿರು ಗೈಸ್. ಇವತ್ತು ಟ್ರಿಪ್ಪಿಗೆ ಹೊಂಟವಿ. ನನ್ನ ಮಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವತ್ತು ಟ್ರಿಪ್ಪಿಗೆ ಹೊಂಟವಿ. ಎಲ್ಲೆಲ್ಲಿ ಹೋಗವಂತ ತೋರಿಸ್ತೀನಿ ನಿಮಗೆ. ನಮ್ಮ ತಮ್ಮ ಬರಾತನ ಬಂದು ಈಗ ಒಳ್ಳೊಳ್ಳೆಯಲ್ಲಿ ಹಾಯ್ ಮಾಡಲೆ. ನೋಡಕ್ಕೆ ಒಂಥರ ಯಾವ್ದೋ ಕೆಲಸ ಮಾಡ್ತಾನೆ. ಡ್ರೈವರ್ ನಮಸ್ಕಾರ ರೀ ಸರ್. ಅಲ್ವಾ ಮರ ಒಂದು 5 ಫೋನ್ ಮಾಡ್ಯಾನ ನಾನು ನಿನಗೆ. ಒಂದು 5 ಫೋನ್ ಮಾಡಿ ನಿನಗೆ. ನೀನು ನೋಡಿದ್ರೆ ಇಷ್ಟ ಮಠ ಮಾಡಿದಿ. ಇವಾಗ 6:45 ಆಯಿತು. ಈಗ ಸ್ಟಾರ್ಟ್ ಮಾಡ್ಯಾರ ಗಾಡಿನ. ಹೊಂಟಾವೀಗ ನಮ್ಮ ಗುಂಡು ಇವರು ನಮ್ಮ ಕೊಲೀಗ್ಸ್ ಇವರೆಲ್ಲ. ಹಾಂ ಗೈಸ್ ಈಗ ನಾಷ್ಟಕ್ಕೆ ನಿಲ್ಸೇವಿ ಗಾಡಿನ. ಯಾವ ಊರ್ಲಿ ಅದ? ತಿಳುವಳ್ಳಿ. ಹಗಲಿ ಬಾರೋ ಸೂರ ಹಗಲಿ. ತಿರುವಳ್ಳಿ ಕೆರಿ ಏರಿ ಮೇಲೆ ಒಂದು ಒಳ್ಳೆ ಮಟನ್. ಹಾಯ್ ಗೈಸ್ ನಮಸ್ಕಾರ, ನಾನು ನಿಮ್ಮ ನಾಗರಾಜ್ ಕನ್ನಡಿಗ. ಗೈಸ್ ಇವತ್ತು ನಾವು ಒಟ್ಟಿರೋ ಪ್ಲೇಸ್ಗಳನ್ನ ನನಗಷ್ಟು ಗೊತ್ತಿಲ್ಲ. ನಮ್ಮ ಗುಂಡು ಅವರು ಹೇಳ್ತಾರೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನಂತ, ಪ್ರೋಗ್ರಾಮ್ಗಳು ಏನೇನು ನಡೀತಾವು ಎಲ್ಲ ಹೇಳ್ತಾರೆ. ಈಗ ಹೇಳ್ರಿ ಗುಂಡವ್ರೆ, ಎಲ್ಲೆಲ್ಲಿ ಹೋಗ್ತೀರಿ? ಎಲ್ಲರಿಗೂ ನಮಸ್ಕಾರ. ಕೆಲಸ ಮಾಡ್ತಿರೋದು ಎಲ್ಲರೂ ಇವತ್ತು 1 ಡೇ ಟೂರ್ ಹೋಗ್ತಿದ್ದೀವಿ. ಈಗ ಇಲ್ಲೇ ತಿಳುವಳ್ಳಿಯಲ್ಲಿ ನಾಷ್ಟ ಮಾಡಿದ್ದೀವಿ. ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಸಿಗಂದೂರು ತಾಯಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಜೋಗು ಮುಗಿಸ್ಕೊಂಡು ಇನ್ನೊಂದು ಯಾವುದೋ ಪಾಲ್ಸ್ ಇದೆ ಅಂತ ಹೇಳಿದ್ದಾರೆ. ಪಾಲ್ಸ್ ಮುಗಿಸ್ಕೊಂಡು ಸಾಗರ ಬಂದು ಚಿಕನ್ ತೊಗೊಂಡು ಫಸ್ಟ್ ಕ್ಲಾಸ್ ಸೈಡ್ ಎಲ್ಲರೂ ತರಬಿ ಚಿಕನ್ ಮಾಡಿ ಎಲ್ಲರೂ ಚೆನ್ನಾಗಿ ತಿಂದು ತೇಗಿ ಆರಾಮಾಗಿ ಊರಿಗೆ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಹೋಗ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ RCB. ಜೈ RCB. ಮತ್ತೆ ಹಗಲು ಬರ್ತೀರಿ ಏನು ಬೆಳಿಗ್ಗೆ ಬರ್ತೀರಿ? ಹಗಲು ಬರೋ ಸೂರ. ಒಂದೊಂದು ಇಬ್ರು ಅದಾರ ಹುಡುಗರು. ಎಲ್ಲ ಚೆನ್ನಾಗಿದೆ. ಇವರೆಲ್ಲ ಮದುವೆ ಆಗಿರಪ್ಪ? ಎಲ್ಲ ಇಲ್ಲ ನಾಗರಾಜ್ ಮದುವೆ ಆಗಿಲ್ಲ. ಇವ ನಾಟ್ ಮ್ಯಾರಿಡ್. ಇವರೆಲ್ಲ ಇವರಿಬ್ರು ಹರಿಯದಾರ. ಮುಂದೊಂದು ಇಬ್ರು ಅದಾರ. ಯಾಕೆ ಜನ ರೀ ಎಲ್ಲ ನಾವೆಲ್ಲ ಫ್ಯಾಮಿಲಿ ಮೆನ್ಗಳು. ನಮ್ಮ ಗುಂಡವರು ಫ್ಯಾಮಿಲಿ ಮೆನ್ಗಳು. ಇದು ನನ್ನ ಮಗ. ಇದು ನೋಡಿದಾರಲ್ಲ, ನೋಡಿರ್ತಾರ, ಆಲ್ಮೋಸ್ಟ್ ಅಲ್ಲಿ ನೋಡಿರ್ತಾರ. ಆಲ್ರೆಡಿ ಒಂದ್ಸತ ವಾಮಿಟ್ ಆಗಿದೆ. ಆಗಿದೆ. ಇಡ್ಲಿ ತಿಂದಿದ್ವಿ ಮತ್ತೆ ವಡಾ ತಿಂದಿದೀವಿ. ಗೈಸ್ ಬರಕರ ಸ್ವಲ್ಪ ವಾಮಿಟ್ ಆಗ್ಬಿಡ್ತು. ಯಾಕಂದ್ರೆ ಹೊಟ್ಟೆ ಕೂಳಿದ್ದಿಲ್ಲ ಏನೆಲ್ಲ. ಇವನು ವಾಮಿಟ್ ಮಾಡ್ಕೊಂಡ, ನಾನು ವಾಮಿಟ್ ಮಾಡ್ಕೊಂಡೆ. ಈಗಂತೂ ಸರ್ರೆ ತಿಂದವಿ. 2 ವೈಟ್ ಕುಳು ತಿಂದಿದ್ದಾರೆ. ನೋಡೋಣ. ಓಕೆ ಡನ್. ಬನ್ನಿ ಪಟ್ಟು ಪ್ಲೇಸ್ ನೋಡ್ಬಿಟ್ಟು ತೋರಿಸ್ಬಿಡ್ತೀನಿ. ಸಿಗಂದೂರಿಗೆ ಹೋಗಿ ಡೈರೆಕ್ಟ್ ಒಂದೇ ಸಲ. ಬನ್ನಿ ಜನರೇ ಬನ್ನಿ. ಈಗೇನಪ್ಪ ಸಿಗಂದೂರ್ ಕ್ಯಾನ್ಸಲ್ಲ? ಹೆಂಗೀಗ ಬೇಡ ಹೆಂಗ್ರಿ ಗುಂಡವ್ರೆ? ಹೆಂಗಲೇ ಬರ್ತ ಹೆಂಗದ್ರು ಹೊಡ್ರಿ ಅಂತೀರಿ ನೀವು? ಅವ್ರು ಮೊದ್ಲು ಬೇಡ ನೋಡ, ನಾನೇ ಹೇಳಿದ್ದು ಹೋಗೋಣ ಅಂತಂದು. ಅಂತಾತ್ರಿ. ಗೈಸ್ ಬೆಳಗ್ಗೆ 6 ಗಂಟೆ ಮನೆಗೆ ಬಿಟ್ಟಾರ. 10 ಗಂಟೆ ಆದ್ರೆ ಸಾಗರದಾಗ ಅದಾವಿ. ಸಿಗಂದೂರು ಕ್ಯಾನ್ಸಲ್ ಮಾಡ್ಯಾರ. ಏನ್ಲೇ ಹಿಂಗೆ ಮಾಡಿದ್ರ? ನೋಡ್ರಿ ಇಲ್ಲಿ CNG ಹಾಕ್ಸನಕ್ಕೆ ಬಂದಾವೀಗ. ಅಪ್ಪ ಮಗ ಇಬ್ರು ವಾಮಿಟ್ ಮಾಡಕಂತ ಹೇಳಿದ್ರು. ಅಲ್ಲೇ ಟೈಮ್ ಹೋಯ್ತು. CNG ಖಾಲಿ ಆಗಿದೆ ಅಂತ ಹೇಳಿ CNG ಹಾಕಿಸ್ತಾ ಇದೀವಿ ಫ್ರೆಂಡ್ಸ್. ಏನಂದ್ರೆ 5 ನಿಮಿಷ ಅಣ್ಣ, 5 ನಿಮಿಷ ವಾಮಿಟ್ ಮಾಡ್ಕೊಂಡು ಟೈಮ್ ಆಗ್ಬಿಡುತ್ತೆ ನಿನಗೆ. ಸಿಗಂದೂರು ಕ್ಯಾನ್ಸಲ್ ಮಾಡಿದ್ರಿ. ಅಪ್ಪ 10 ನಿಮಿಷ, ಮಗ 10 ನಿಮಿಷ ವಾಮಿಟ್ ಮಾಡಿದ್ರು. ಅವರೆಲ್ಲ ಇನ್ನೊಬ್ಬ ವಾಮಿಟ್ ಮಾಡಿದ. ಮತ್ತಿಲ್ಲಿ ಯಾರ ಮಾಡ್ಕೊಂಡ್ರಲ್ಲ ಚಿಕನ್ ಮಾಡ್ಕೊಂಡ್ ತಿನ್ನಾಕ ಅಲ್ಲಿಂದ ಇಲ್ಲಿಗೆ ಬಂದ 105 ಕಿಲೋಮೀಟರ್ ಬಂದ್ರೆ ಹೆಂಗಲೇ ನೋಡಿ ಗೈಸ್. ಏನು ನೋಡೋಣ ಸಿಗಂದೂರಿಗೆ ಹೋಗಕ್ಕೆ ಇನ್ನೇನು ಪ್ಲಾನ್ ಮಾಡ್ತಾರಲ್ಲ ಗೊತ್ತಿಲ್ಲ. ಎಲ್ಲಿ ಹಾಕತ್ತಲ್ಲಿ ಮಾಡ್ಕೊಂಡ್ ತಿಂದು ಹೋಗೋದಾಟ ಸುಮ್ಮನೆ. ಗೈಸ್ ಸಿಗಂದೂರಿಗೆ ಬರಲ್ಲ ಅಂದು ಕೊನೆಗೂ ಸಿಗಂದೂರಿಗೆ ಬಂದ್ವಿ. ನೋಡ್ರಿ ಬ್ರಿಡ್ಜ್ ಹೆಂಗೈತಪ್ಪ? ಬ್ರಿಡ್ಜ್ ಚೆನ್ನಾಗೈತೆ. ಹಾಂ ಸೂಪರ್ ಅಲ್ಲ?
ಇವ್ರಿಬ್ರು ಹಿಡಿಲೆ ನಿಲ್ತೇಳಪ್ಪ ಬಿಡು ಎಷ್ಟು ನೋಡ್ರಿ ನೀರೇ ಇಲ್ಲ ಹೊಳ್ಯಾಗ ನೋಡ್ರಿ ನೀರೇ ಇಲ್ಲ ಏ ಹುಷಾರು ಮುಂದೆ ಗೈಸ್ ನಮ್ಮ ದೋಸ್ತು ಬಂದ ಇಲ್ಲಿ ಈಗ ಕಾರಲ್ಲಿ ಹತ್ತಿದ್ದೀವಿ ನೋಡ್ರಿ ಈಗ ಸಿಗಂದೂರು ಬ್ರಿಡ್ಜ್ ಯಾವ ಥರ ಕಾಣ್ತೈತೆ ಅಂತ ಹೆಂಗಣ್ಣ ಖುಷಿ ಆಯ್ತಲ್ಲಪ್ಪ ಖುಷಿ ಫುಲ್ ಮಕ್ಕಳೇ ಹ್ಯಾಪಿನಪ್ಪ ಚಂದ್ರ ಖುಷಿನಾ ಖುಷಿ ಆಯ್ತಾ ಹಿಂಗೆ ಡನ್ ಮಾಡು ಖುಷಿನಾ ಹಿಂಗೆ ಸಂಕಲ್ಪ ತೋರ್ಸು ಹಿಂಗೆ ಕೊಡು ಹಿಂಗೆ ಕೊಡು ಹಿಂಗೆ ಹಿಂಗೆ ಮಾಡು ಹಿಂಗೆ ತೋರಿಸು ಅಲ್ಲಿ ಅಪ್ಪಾಜಿ ತೋರಿಸಿ ಹಿಂಗೆ ನೋಡ್ರಿ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ರಶ್ ಐತಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಏನು ಮಾಡೋದು ದರ್ಶನ ಮಾಡೋಕೆ ಆಗ್ತಿಲ್ಲ ಗೊತ್ತಿಲ್ಲ ಹೊರಗಿಂದನೇ ಕೈ ಹಿಂದಕ್ಕೆ ಹೇಳ್ತಾನೆ ಹೋಗ್ಬಿಡ್ತಾವ ಹಿಂದೆ ತಂದು ಇಲ್ಲೇ ಹಾಕಿ ನೋಡ್ರಿ ಗೈಸ್ ದರ್ಶನ ಮಾಡೋಕ್ಕಾಗಲಿಲ್ಲ ಹೊರಗೆ ಬಂದ್ವಿ ಈಗ ನೆಕ್ಸ್ಟ್ ಪ್ಲ್ಯಾನ್ ಇಲ್ಲೇ ಅಂದರೆ ಶಿವಮೊಗ್ಗ ಸೈಡ್ ಹೋಗ್ಬೇಕಂತ ಹೇಳೋಣ ತಿಪ್ಲಿ ಫಾಲ್ಸ್ ಹೋಗಿ ಚಿಕನ್ ಮಾಡ್ಕೊಂಡು ಹಿಂದೆ ಫುಲ್ ರಶ್ ಇದೆ ಹಾಂ ಅಮ್ಮನ ದೇವಸ್ಥಾನ ಮಾಡೋಕ್ಕಾಗಲಿಲ್ಲ ಹೊರಗಲಿಂದನೇ ದೇವಸ್ಥಾನ ಅಮ್ಮ ಕಂಡ್ಲು ಅಲ್ಲೇ ಭಕ್ತಿಯಿಂದ ಪೂಜೆ ಮಾಡಿ ಅಣಕ ಮಾಡಿಸ್ಕೊಂಡು ಗುಂಡಿಗೆ ರೊಕ್ಕ ಹಾಕಿ ನಮ್ಮ ಭಕ್ತಿ ಇದ್ದಷ್ಟು ಹಾಕಿ ಬಂದೇವಿ ದರ್ಶನ ಮಾಡೋಕ್ಕಂತೂ ಆಗಲಿಲ್ಲ ಅಮ್ಮನ ದರ್ಶನ ಪಡೆದ್ವಿ ದೂರದಿಂದ ಪಡೆದೇವಿ ಈಗ ನಿಪ್ಲಿ ಫಾಲ್ಸ್ ಹತ್ರ ಕಡೆ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ನೀವು ಬರ್ರಿ ಮುಂದೆ ಊಟ ಮಾಡೋಣ ಅಡುಗೆ ಮಾಡ್ತಾ ಇದ್ದೀವಿ ಊಟ ಮಾಡೋಣ ಬನ್ನಿ ಈಗ ಚಿಕನ್ ತಿನ್ಬೇಕು ಅಂತ ಎಲ್ಲ ಸ್ಟವ್ ಇವೆಲ್ಲ ತಂದೀವಿ ಚಿಕನ್ ಮಾಡೋಣ ಅಂತ ಅದಕ್ಕೋಸ್ಕರ ಕೋಳಿ ಅಂಗಡಿ ಬಂದೇವಿ ಕೋಳಿ ತನಕ ಒಂದೆರಡು ಕೋಳಿ ಹಾಕ್ಸಿವಿ ಈಗ ನೋಡ್ರಿ ಮಂಜುಶ್ರೀ ಚಿಕನ್ ಅಂಗಡಿ ಸಿಗಂದ್ರೆ ಸ್ವಲ್ಪ ಡೌನಿಗೆ ಬಂದರೆ ಸಿಗ್ತೈತಿ ಒಂಥರ ಒಳ್ಳೆ ರೇಟಾಗಿ ಕೊಡ್ತಾರೆ ಚಿಕನ್ ಮಾತ್ರ ಎಲ್ಲರೂ ಯಾರು ಬಂದರೆ ಇಲ್ಲಿ ತಗೊಳ್ರಿ 2 ಕೋಳಿ ಹಾಕಿದ್ದೀವಿ ಈಗ ಏನಣ್ಣ 2 ಕೋಳಿ ಹಾಕಿದ್ದೀವಿ ಒಂದು 5 kg 6 kg ಐತಿ ಒಂದು 5 kg ಬರ್ಬೋದು ಒಂದು 8-9 ಜನ ಇದ್ದಾವೆ ಎಲ್ಲರ ಒಂದು ಫಾಲ್ಸ್ ಹತ್ರ ನಿಲ್ಲಿಸಿ 5 kg ಚಿಕನ್ ತಗೊಂಡಿದ್ದೀವಿ ಚಿಕನ್ ಮಾಡ್ಕೊಂಡು ತಿಂದು ಮುಂದೆ ಕಾರ್ಯಕ್ರಮ ಏನಂತ ಲೆಗ್ ಪೀಸ್ ಇಲ್ಲಿ ಚೌಟಾಗ ಲೆಗ್ ಪೀಸ್ ಕೊಟ್ಟಿದೆ ಚೌಟಾಗ ಲೆಗ್ ಪೀಸು ಅಕ್ಷಯ್ಗೆ ಒಂದು ಲೆಗ್ ಪೀಸು ನಿನಗೆ ನನಗೊಂದು ನೋಡ್ರಿ ಈಗ ಸ್ಕಿನ್ ಔಟ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗೈತಿ ಪ್ರೊಸೆಸಲ್ಲಿ ಕೋಳಿ ಹಿಡಿಲಿಕ್ಕೆ ಹೋಗಿ ಗೈಸ್ ಯಾರ ಬಂದ್ರೆ ಸಿಗಂದೂರು ಹತ್ರ ಈ ಅಂಗಡಿ ಬಂದು ತಗೊಳ್ರಿ ಒಳ್ಳೆ ನೆಟ್ವರ್ಕ್ ಇಲ್ಲ ಎಲ್ಲಿ ಯಾರ ತಮ್ಮ ಕೊಡು ನಾನಿದ್ದೀನಿ ಗೈಸ್ ನೋಡ್ರಿ ನಮ್ಮ ಅದೃಷ್ಟ ಹೆಂಗೈತೆ ಅಂದ್ರ ಗುಂಡು ಸ್ಟ್ರೇಂಜರ್ಸ್ ಮನೆಗೆ ಬಂದು ಈ ಥರ ಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಮಗೆ ಮಸಾಲೆ ಮಾಡ್ಕೊಡ್ತಾರ ಅಂದ್ರೆ ನಮ್ಮ ಅದೃಷ್ಟ ಚೆನ್ನಾಗಿ ಬರ್ರಿ ಏ ಮಗ ಯಾರು ಅಂತಾನು ಗೊತ್ತಿಲ್ಲ ಈ ಮನೆಯವ್ರು ಯಾರು ಅಂತಾನು ಗೊತ್ತಿಲ್ಲ ಗೈಸ್ ಅಮ್ಮ ಒಬ್ರು ಇದ್ದಾರೆ ಅವ್ರಿಗೆ ಹೇಳಿದ್ವಿ ಒಂದು ಸ್ವಲ್ಪ ಮಸಾಲೆ ಮಾಡಿಕೊಡ್ರಿ ಅಂತ ಚೆನ್ನಾಗಿ ಮಾಡ್ಕೊಡ್ತೀನಿ ತಗೊಂಡು ಹೋಗ್ರಿ ಅಂದ್ರು ಹೆಂಗುಂಡು ಏನು ಹೇಳ್ತೀವಿ ಇದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಈ ತರ ಜಾಗ ಸಿಗುತ್ತಲ್ಲ ಅಂತ ಅನ್ಕೊಂಡಿರ್ಲಿಲ್ಲ ಸಿಕ್ಕಿದೆ ಟ್ಯಾಂಕ್ಸ್ ಹೇಳ್ಬೇಕು ಚಿಕನ್ ಅಂಗಡಿ ಅವರಿಗೆ ತೊಗೊಂಬನ್ನಿ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಕ್ಲಾಸ್ ರೆಡಿ ಮಾಡ್ಕೊಂಡು ಚಿಕನ್ ಮಾಡ್ಕೊಂಡು ಪಾಲ್ಸಿಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಆರಾಮಾಗಿ ಊರಿಗೆ ಹೋಗ್ತೀವಿ ಬರ್ತಾ ಹಾಕದ ಇವತ್ತ ಹೆಂಗೆ ಬೆಂಕಿ ನೀರು ಕೊಡ್ತದ ನೋಡ್ರಿ ನನ್ನ ಮಗುಗೆ ಇವರೇ ಅಮ್ಮರು ಹೇಳಿದ್ದು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಒಂದು ಥ್ಯಾಂಕ್ಸ್ ನಾಗರಾಜ್ ಅವರು ನೀರು ತುಂಬ್ತಿದ್ದಾರೆ ಏನ್ರಿ ಸರ ಹೆಂಗೆ ಅನಿಸ್ತತಿ ನೀರು ತುಂಬ ಖುಷಿ ಹೆಂಗೆ ಅನಿಸ್ತಪ್ಪ ಟ್ರಿಪ್ ಚೆನ್ನಾಗಿದೆ ಸರ್, ಸೂಪರ್ ಇದೆ. ಟ್ರಿಪ್ ಚೆನ್ನಾಗಿದೆ. ಇವಾಗ ಚಿಕನ್ ಮಾಡ್ತಾ ಇದ್ದೀವಿ. ಚಿಕನ್ ಮಾಡ್ಕೊಂಡು ಮುಂದೆ ಯಾವುದಾದ್ರೂ ಫಾಲ್ಸಿಗೆ ಹೋಗ್ಬೇಕಂತ ಐಡಿಯಾ ಮಾಡಿದ್ದೀವಿ. ಊಟ ಟೈಮ್ ಆಗಿದೆ, ಅದಕ್ಕಿಂತ ಚಿಕನ್ ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ಕೊಂಡು ಊಟ ಮಾಡಿ ಹೋಗ್ಬಿಡೋದೆ. ಮುಂದ್ಗಡೆ ಏನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡ್ತೀವಿ ಸರ್. ಓಕೆ ಓಕೆ. ತಮ್ಮಲ್ಲಿ ನೀರು ಹಾಕಿ. ಚಿಕನ್ ಎಷ್ಟು ಕ್ಲೀನಾಗಿ ನೀಟಾಗಿ ತೊಳೆದು ನೋಡ್ರಿ ಯಾವ ಥರ ಮಾಡ್ಕೊಡ್ತಿದ್ರು ಅಣ್ಣರು. ಥ್ಯಾಂಕ್ಸ್ ರೀ ಅಣ್ಣ. ಖಾರ ಐತಿನ ಖಾರ ಬಿಳಿ ಯಾರು
ಗಾಯ್ಸ್ ನೋಡಿ ಗಾಯ್ಸ್, ಸಿಗಂದೂರಿನಾಗ ಎಷ್ಟು ಮಳೆ ಬರ್ತೈತೆ ಅಂದ್ರೆ ನಮ್ಮ ಕಡೆಗೆ ಹಾವೇರಿ ಡಿಸ್ಟಿಕ್ ಒಂದು ಚೂರು ಮಳೆ ಇಲ್ಲ. ಯಾಕಪ್ಪ ಹಿಂಗೆ ಮಾಡ್ತೀಯ ಮಳೆದೇವ? ಒಂಚೂರು ಅದಕ್ಕರ ಬಾರುವ ಮರೆ ಹೆಂಗೆ ಹಿಂಗಾದ್ರೆ. ಒಂಚೂರು ಸ್ಪೈಸಿ ಆಗಿರ್ತೈತೆ ಅಂತ ಅಷ್ಟೇ. ನನಗೆ ಹಾಕ್ತಾನೆ, ನಾನು ಒಂದೊಂದೇ ಪೀಸ್ ಹಾಕ್ತೀನಿ. ಸ್ವಲ್ಪ ಅರ್ವಿ ಕೈ ಬಿಡ ನೀನು. ನೀ ತಕ ಅರ್ವಿನ. ಒಬ್ಬನು ಫ್ರೈ ಆಗಲಿ ಅಂತ, ಒಬ್ಬನು ನೀರು ಆಗಲಿ ಅಂತ. ಆಯ್ತಾ? ನೋಡಪ್ಪ ಚಮಚ ಹಿಡ್ಕೊಂಡು ಹಾಕ. ನೋಡಪ್ಪ ನಾಗ ನೀನು ಹೇಳ್ದಂಗೆ ನೀರು ಹಾಕಿಲ್ಲ, ಬರೀ ಎಣ್ಣೆಗೆ ಮಾಡಿದ್ವಿ. ಚಮಚ ಹಿಡ್ಕಲಿ ಕೆಳಗೆ. ಹಾಂ ಹಂಗೆ ಹಾಕ. ಫೈನಲ್ ಆಗಿ ಅಡುಗೆ ಮಾಡಿದ್ದಾರೆ ನಮ್ಮ ತಮ್ಮ. ಸಖತ್ತ ಮಾಡಿದಾನ ಅಂತ ಅನಿಸುತ್ತೆ. ರಿವ್ಯೂ ಮಾಡಿ ಹೇಳ್ತೀವಿ, ಯಾಕಂದರೆ ನಮ್ಮ ಅಣ್ಣ ರಿವ್ಯೂ ಮಾಡ್ತಾನೆ, ನಾಗರಾಜ್ ಅಣ್ಣ. ನಮ್ಮ ಭರತ್ ನೋಡ್ರಿ, ಇವನೇ ನಮ್ಮ ಭರತ್. ಅಡುಗೆ ಮಾಡಿದ್ದಾನೆ ಇವನೇ. ಚಿಕನ್ ಊಟ ರಿವ್ಯೂ ಮಾಡಿ ಹೇಳ್ತೀವಿ, ನೋಡ್ತಾ ಇರಿ. ನೀರು ಬಂದ ತಕ್ಷಣ ನೀವೇ ಹಾಕ್ತಾನೆ. ಇವ್ರು ಇವೇ ತಿಂದ್ರೆ ಸಾಕಾಗಿ ಬಗೆಹರಿತಾರೆ. ಅಲ್ಲ, ಕೋಳಿಗೆ ಎಡಕಾಲ ಇರ್ತಾವ, ನಾಲ್ಕಾಲ ಇರಲ್ಲ. ಒಂದು ಸ್ವಲ್ಪ ಇನ್ಸರ್ಕ ಕೋಳಿಗೆ ಎಡಕಾಲ ಇರ್ತಾವ. ನಮ್ಮ ಮಳೆಯ, ಯಾಕಂದರೆ ನಮ್ಮ ಮಳೆಯ ನಮ್ಗೆ ಇಷ್ಟ. ಲವ್ ಯು ಹೊಳಿ ಗೈಸ್. ಈ ಥರ ಅಡಿಗೆ, ಈ ಥರ ವೆದರ್ ನಮ್ಮ ತಮ್ಮರು, ಯಾಕಂದರೆ ತುಂಬ ವೆದರ್ ಮಾತ್ರ ಸೂಪರ್ ಆಗಿದೆ. ಈ ಮಳೆ ನಮ್ಮೂರಾಗಿಲ್ಲ, ಮಳೆ ಎಲ್ಲಿದ್ರು ಮಳೆನೇ. ನಾವು ಶ್ರೀ ಸಿಗಂದೂರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವರ ಸ್ಥಾನ ಪಡೆದ್ಬಿಟ್ಟು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ದರ್ಶನ ಮಾಡಿಬಿಟ್ಟು ದೇವರ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಮಳೆ ಆದಂಥ ಭರತ್ ಕುಮಾರ್ ಅವರು ಚಿಕನ್ ಸಾಂಬಾರು ಮಾಡಿದ್ದಾರೆ. ಅದ್ರ ಬೇರೆ ನನಗೊಂದು ಲೆಗ್ ಪೀಸ್ ಕೊಟ್ಟಿದ್ದಾರೆ. ಸೂಪರ್ ಅಡಿಗೆ ಅಂದರೆ ಸೂಪರ್. ಇದು ಅಡಿಗೆ ಯಾವ ಹೋಟೆಲಲ್ಲಿ ಮಾಡಲ್ಲ, ಆ ಥರ ಇದೆ. ಮನೆಯಲ್ಲಿಯೂ ಮಾಡಲ್ಲ, ಆ ಥರ ಇದೆ. ತಿನ್ನೋಣ ಟೇಸ್ಟ್ ಮಾಡು. ಲೆಗ್ ಪೀಸ್ ತಗ. ವಾವ್, ಸೂಪರ್. ಸೂಪರಾ? ಹೆಂಗೈತಿ ಗುರು ನಿಮಗೆ? ಸೂಪರ್ ಸೂಪರಾ? ಹೆಂಗೈತಪ್ಪ ಮಂಜು? ಅಲ್ಟಿಮೇಟ್ ಸೂಪರ್. ಸೂಪರಾ ಗೈಸ್? ನೋಡ್ರಿ, ಗೈಸ್ ಮಳೆ ಬರ್ತಿರೋ ಕಾರಣದಿಂದಾಗಿ ಎಲ್ಲಿ ಹೋಗೋಕ್ಕಾಗಲಿಲ್ಲ, ಫಾಲ್ಸ್ ಹತ್ರ ಎಲ್ಲಿ ಹೋಗೋಕ್ಕಾಗಲಿಲ್ಲ. ಇದೇ ಮನೆ ಹತ್ರ ಕುತ್ಕೊಂಡು ಊಟ ಮಾಡಿದ್ವಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಅಣ್ಣ ಒಂದು ಮಾತು ಹೇಳ್ತೀನಿ, ನೀವು ಮಾತ್ರ ಒಂದು ಸಲ್ಯೂಟ್ ಏನಪ್ಪ. ಯಾಕಂದ್ರೆ ಹೌದು, ಇವಾಗಿನ ಕಾಲದಾಗೆ ಮನೆ ಹತ್ರ ಸೇರ್ಸಲ್ಲ. ನಿಮಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಪೇಪರ್ ರೇಟ್ ಅಷ್ಟೇ. ಇವತ್ತೇನ್ ಪೇಪರ್ ರೇಟ್ ಇದೆ ಚಿಕನ್ ಅದೇ ರೇಟ್ ನಾವು ಕೊಡೋದು. ಓಕೆ ಅಣ್ಣ. ಸಿಗಂದೂರಲ್ಲಿ ಕೋಳಿ ಕಟ್ ಮಾಡ್ತಾರೆ, ಇಡೀ ಕೋಳಿ ನಾವು ಕೊಡ್ತೀವ. ಅಲ್ಲಿ ಬೇರೆ ತರ ಏನ್ ಮಾಡ್ತಾರೆ, 600, 700, 800 ರೂಪಾಯಿ ಅಂತಾರೆ. ನಾವು ಹಾಗಲ್ಲ, ಇಲ್ಲಿ ಏನ್ ಬರ್ತಾರೆ ಈಗ ನೀವು ತಗೊಂಡ್ರಲ್ಲ ಅದೇ ತರನೇ ಇಡೀ ಕೋಳಿ ಕೊಟ್ಬಿಟ್ಟು ಅದಕ್ಕೆ ನಿಮ್ದು ನಮಗೆ ಬಹಳ ಖುಷಿ ಆಯ್ತು. ಸುಮ್ನೆ ಭಾವನೆ, ನಿಮ್ಮ ಮಾನವೀಯತೆ ಐತಲ್ಲ, ನಮಗೆ ಅದು ಬಹಳ ಖುಷಿ ಆಯ್ತು. ಗೈಸ್ ಫೈನಲ್ ಆಗಿ ಎಲ್ಲ ಮುಗೀತು, ಊಟ ಗಿಟ ಎಲ್ಲ ಮಾಡಿದ್ವಿ ಚೆನ್ನಾಗಿ. ಅಡುಗೆ ಮಾತ್ರ ಸೂಪರ್ ಆಗಿತ್ತು. ಈಗ ಸೀದಾ ಮನೆಗೆ ಹೊಂಟೀವಿ. ಮಗ ಈ ಗಾಡಿಗೆ ಹೊಂಟೀವಿ, ಹೋಗ್ಬಿಟ್ಟು ಸೀದಾ ಮನೆಗೆ ಹೋಗಿ ಮತ್ತು ಅಂದಿವೆ ಯಾವ್ದಾರ ಫಾಲ್ಸ್ ಬಂದರೆ ಅಲ್ಲಿ ಹೋಗಿ ಎಲ್ಲರೂ ನೋಡ್ಕೊಂಡು
ನಮ್ಮ ಗುಂಡೋರಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ಪ್ಲೇಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಸಿಕ್ಕಿದೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ನೀವೇನಾದರೂ ಯಾರಾದರೂ ಈ ಕಡೆ ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಹೆಲ್ಪ್ ಮಾಡ್ತಾರೆ. ಚೆನ್ನಾಗಿದೆ ಪ್ಲೇಸು, ಸೂಪರಾಗಿ ಊಟ ಮಾಡ್ಬೋದು, ಸೂಪರಾಗಿ ಅಡುಗೆ ಮಾಡ್ಬೋದು, ತುಂಬ ಹೆಲ್ಪ್ ಮಾಡ್ತಾರೆ. ದಯಮಾಡಿ ಸಂಪರ್ಕಿಸಿ ಗೈಸ್. ಒಂದು ಸವಿ ನೆನಪಿಗಾಗಿ ಮೆಮೊರೀಸ್ ಆಗಿ ಒಂದು ಫೋಟೋ ತಗೊಂಡು ಹೋಗೋಣ. ಎಲ್ಲ ನಮ್ಮ ಟೀಮ್ ಮೇಟ್ಸ್ ಇದ್ದಾರೆ, ಒಂದು ಫೋಟೋ ತಗೊಂಡು ಹೋಗ್ಬಿಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಗರಾಜ್ ಕನ್ನಡಿಗ. Yeah, came through flexing cause they know I got the sauce. Got the presents on me, I can't ever take it off. That's why I came country boy stepping. Yeah, I'm country boy stepping. Country boy stepping. Yeah, I'm country boy stepping. Yeah, they can't get like me. Rockin' boots and white tees. ಗೈಸ್, ತುಂಬ ಮಳೆ ಇದ್ದ ಕಾರಣ ಇಲ್ಲಿ ಹೋಗೋಕ್ಕಾಗಲಿಲ್ಲ. ಎಲ್ಲ ಚಿಲ್ ಮಾಡ್ಕೊಂಡು ಕುಣಿದು ಕುಪ್ಪಳಿಸ್ಕೊಂಡು ಮನೆ ಕಡೆಗೆ ಗಾಡಿ ತಿರುಗಿಸಿದ್ವಿ. ಹಂಗೆ ರೋಡಲ್ಲಿ ಬರ್ತಾ ಕಾರಲ್ಲಿ ಡ್ಯಾನ್ಸ್ ಮಾಡ್ಕೊತ ಹುಡುಗರು, ನಾವು, ನಮ್ಮ ಅಣ್ಣರು, ತಮ್ಮರು ಎಲ್ಲ ಫುಲ್ ಚಿಲ್ ಮಾಡ್ಕೊಂಡು, ಅದ್ರಾಗೂ ನಮ್ಮ ಗುಂಡು ಮಾತ್ರ ಫುಲ್ ಗಿಚ್ಚಾಗಿ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಈ ಸಾಗರ ಹತ್ರ ಬಂದ್ವಿ, ಯಾಕಂದರೆ ಫುಲ್ಲು ಎಲ್ಲ ಚಿಲ್ ಮಾಡಿದ್ರು ಗೈಸ್. ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ಅಂತ ಇಲ್ಲೊಂದು ಅಂಗಡಿ ಹತ್ರ ನಿಲ್ಸಿವಿ. ಎಲ್ಲರೂ ಒಂದು ಸ್ವಲ್ಪ ಟೀ ಕುಡಿದು, ಇಲ್ಲಾಂದ್ರೆ ಸ್ವಲ್ಪ ಜ್ಯೂಸ್ ಕುಡಿದು ರಿಫ್ರೆಶ್ಮೆಂಟ್ ಆಗ್ತೀವಿ. ನೋಡ್ತಾ ಇರಿ.